ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ನಮ್ಮ ಹುಡುಗಿಗೆ ಇವತ್ತು ಒಂದು ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಯಾವ ಥರ ಅಂದರೆ ನಾನು ಅವಳಿಗೆ ಹೇಳಿದ್ದೆ, ನೆನ್ನೆನೇ ಹೇಳಿದ್ದೆ ಏನಂತ, ನಾನು ಅಡುಗೆ ಮಾಡ್ಕೊಂಡ್ಬರ್ತೀನಿ ಹೆಂಗೆ ಟೇಸ್ಟ್ ಮಾಡು ಅಂತ. ಆದರೆ ಅಡುಗೆ ಮಾಡ್ಕೊಂಡು ಹೋಗ್ತಾ ಇಲ್ಲ ಗೈಸ್. ಅಷ್ಟು ಬೆಳಿಗ್ಗೆ ಎದ್ಬಿಟ್ಟು ಯಾರು ಮಾಡ್ತಾರೆ ಅಂದ್ಬಿಟ್ಟು ಇದರಲ್ಲಿ ಗೈಸ್ ನೋಡಿ ಸ್ನೇಕ್ ಇಕ್ಕಿದ್ದೀನಿ. ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು, ಹೌದು ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಗೈಸ್ ಇದು ಯಾವಾಗ ಆರ್ಡ್ರ್ ಮಾಡಿದ್ದೆ ಪ್ರ್ಯಾಂಕ್ ಮಾಡ್ಬೇಕು ಅಂದ್ಬಿಟ್ಟು, ಫೈನಲಿ ಇವಳ ಮೇಲೆ ಮಾಡೋಣ. ಅವಳು ಹೇಳಿದ್ದೀನಿ ಈ ಥರ ಅಡುಗೆ ಮಾಡ್ಕೊಂಬರ್ತೀನಿ ಅಂತ. ಅವಳು ಸರಿ ಅಂತ ಹೇಳವಳೆ, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬನ್ನಿ ಹೋಗೋಣ. ಅವಳು ವೆಯ್ಟ್ ಮಾಡ್ತಾ ಇರ್ತಾವೆ. ಟೈಮೇ ಸಿಗ್ತಾ ಇಲ್ಲ ಗೈಸ್ ಜಿಮ್ಗೆ ಹೋಗೋಕ್ಕೆ. ಅಯ್ಯೋ ಪರವಾಗಿಲ್ಲ, ಎಲ್ಲ ಮೇಂಟೈನ್ ಮಾಡೋಣ. ಬನ್ನಿ ಇವಾಗ ನಮ್ಮ ಹುಡುಗಿ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ. ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ ಗೈಸ್. ಲಾಸ್ಟ್ ಟೈಮು ನಮ್ಮ ಮನೇಲಿ ಒಂದು ಮಾಡೋಣ ಅಂತ ಇದ್ದೆ ಪ್ಲ್ಯಾನಿಂಗು. ನೋಡೋಣ ಅಕಸ್ಮಾತ್ ಆದರೆ ಮತ್ತೆ ನಮ್ಮ ಮನೇಲಿ ಬಂದು ಮಾಡ್ತೀನಿ. ನಮ್ಮ ಮನೇಲಿ ಕ್ರೇಜಿ ರಿಯಾಕ್ಷನ್ ಅಂದ್ಕೊಂಡು ನಮ್ಮ ಅಮ್ಮದು, ನಮ್ಮ ಅಮ್ಮಗೆ ಅಂದರೆ ಭಯ ಅದಂದರೆ. ನೋಡೋಣ ಗೈಸ್, ಹೋಗ್ಬಿಟ್ಟು ಇವಾಗ ಒಂದು ಪ್ರ್ಯಾಂಕ್ ಮಾಡೋಣ. ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನಮ್ಮ ಹುಡುಗಿ ಅಂದ್ಬಿಟ್ಟು ನೋಡೋಣ. ಅವಳು ಭಯ ಬೀಳ್ತಾಳೆಲ್ಲ ಗೊತ್ತಿಲ್ಲ ಗೈಸ್, ಅಷ್ಟೊಂದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಪ್ಲಾಸ್ಟಿಕ್ ಆಗಲ್ಲ, ಸೀಟ್ ಬೆಲ್ಟ್ ಹಾಕ್ಬಿಡ್ತೀನಿ. ಗೈಸ್ ಅವ್ನು ಜಾಸ್ತಿ ಮರ್ತೋಗ್ಬಿಡ್ತೀನಿ ಸೀಟ್ ಬೆಲ್ಟ್ ಹಾಕೋದು. ಪರವಾಗಿಲ್ಲ ಆದ್ರೆ ಹಾಕ್ತೀನಲ್ಲ. ನಡೀರಿ ಹೋಗೋಣ, ನಮ್ಮ ಹುಡುಗಿ ರಿಯಾಕ್ಷನ್ ಮಾಡೋಣ. ಪ್ರ್ಯಾಂಕ್ ಮಾಡೋದು ಅವಳು ಯಾವಾಗೂ ಮಾಡಿಲ್ಲ. ಅವಳು ಹೇಳಿದ್ದೀನಿ ನೆನ್ನೆನೆ ಏನೋ ಮಾಡ್ಕೊಂಬರ್ತೀನಿ ನಿಮಗೆ ಅಂತ. ಅವಳು ಅಷ್ಟು ಬೇಗ ಎದ್ಬಿಟ್ಟು ಏನಕ್ಕೆ ಮಾಡ್ತೀಯಾ ಅಂದು. ಗೈಸ್ ಅಷ್ಟು ಬೇಗ ನನ್ಗೆ ಆಗಲ್ಲ ಗೈಸ್. ಮಾಡ್ಬೋದು, ಕಷ್ಟ ಗೈಸ್. ನಿದ್ದೆ ಎಲ್ಲ ಕರೆಕ್ಟಾಗಿ ನನಗೆ ಕಣ್ಣು ನೋಡ್ರೆ ಓದಾಗ್ಬಿಡುತ್ತೆ. 11-12 ಗಂಟೆ ಮಲಗ್ತೀನಿ ಎಡಿಟ್ ಮಾಡ್ಕೊಂಡು. ಮತ್ತೆ ಒಂದು 4 ಗಂಟೆ 5 ಗಂಟೆಗೆ ಎದ್ದೇಳ್ತೀನಿ. ಬನ್ನಿ ಆದರೂ ಪರವಾಗಿಲ್ಲ, ನಮ್ಮ ಹುಡುಗಿ ಕ್ರೇಜಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಪ್ರ್ಯಾಂಕ್ ಅನ್ಕೊಳ್ಳಿ ಗೈಸ್ ಇದು. ಅವಳ ರಿಯಾಕ್ಷನ್ ಅವಳು ಗೊತ್ತಾಗ್ಬಿಡುತ್ತೆ ಗೈಸ್ ಅವಳು. ಆದರೆ ಇದು ಪ್ರ್ಯಾಂಕ್ ಮಾಡಿದ್ದು ಗೊತ್ತಾಗಲ್ಲ ಗೈಸ್. ಒಂದೇ ಫೈನಲಿ ಫೈನಲಿ ಅವ್ರಿಗೆ ಬನ್ನಿ ಮೇಡಮ್. ಯಾರು ಎಷ್ಟು ನೀಟಾಗೈತೆ ಕಾರು. ನೆನ್ನೆ ಸರ್ವಿಸ್ ಮಾಡ್ಕೊಂಡು ಹಂಗೆ ಬಂದಿದ್ದು. ಬೆಲ್ಟ್ ಹಾಕೋ, ಸೀಟ್ ಬೆಲ್ಟ್. ಡ್ಯಾಶ್ ಬರೋದು ಯಾಕೆ ಲೇಟು? ಬರ್ಬೇಕಾದ್ರೆ ಮಾಸ್ಕ್ ಹಾಕೊಂಡ ಗಾಟ್ ಕ್ಯಾಪ್ ಹಾಕೊಂಡು ಇಕ್ಕೋ ಅಂತ. ನಾನು ಬಂದ್ಬಿಟ್ಟು ಹಾಕೊಳ್ಳ ಅಂತಾಳೆ. ಫೈನಲಿ ಬಂದೋಳ ಗೈಸ್. ಮಾರ್ನಿಂಗ್. ನೀನ್ ಮ್ಯಾಚಿಂಗ್ ಇವತ್ತು ಗೈಸ್. ಮ್ಯಾಚಿಂಗು ಏನ್ ಸಮಾಚಾರ? ಮ್ಯಾಚಿಂಗ್ ಹಾಕೋಬರ್ತೀರಂತ ಅದಕ್ಕೆ ನಾನು ಇದೆ ಹಾಕೋಬೇಕು. ಅದೇ ಗೈಸ್ ಅವಳಿಗೆ ನೆನ್ನೆ ಹೇಳಿದ್ದೆ ನಾನು. ಏನಂತ ಹೇಳಿದ್ದೆ? ಅಡಿಗೆ ಮಾಡ್ಕೊಡಿ. ಅದೇ ನನ್ಗೆ ನಾನು ಸ್ಪೆಷಲ್ ಆಗಿ ಏನೇನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಏನ್ ಬೇಕು? ಏನು ನೀವು ಪ್ರೀತಿಯಿಂದ ಕೊಟ್ರೆ ಏನೆಲ್ಲ ತಿಂತೀವಿ. ಹಂಗೆ ಏನೋ ಸ್ವಲ್ಪ ಲೇಟಾಗಿ ಮಾಡಿದೀನಿ. ಆಮೇಲೆ ನಡಿ. ಕೊಟ್ಟ ಭಯ ಬಿದ್ದೆ. ಅದು ಒಂದ್ಸರಿ ಹೇಳಿದ್ದೆ ಏನಂದ್ರೆ ಪ್ರ್ಯಾಂಕ್ ಮಾಡ್ತೀನಂದ್ರೆ, ಓ ಅದ ಭಯ ಬೀಳಲ್ಲ ನಾನು. ಓ ನೋಡಿದ್ರೆ ಏನು ಹಾವಿದ್ದಂಗೆ ಐತೆ.
ಸುಮ್ಮನೆ ಡವ್ ಮಾಡ್ತಾಳೆ, ಭಯ ಇಲ್ಲ. ಅದ್ ನೋಡಕ್ ರಿಯಲ್ ತನಕ ಐತೆ ಇದು. ಅಲ್ಲ ಗೈಸ್, ಏನ್ ಕೊಟ್ರೆ ತಿಂತಾಳಂತೆ. ಎತ್ಕೊಂಡಿದ್ರೆ ಬಾಕ್ಸ್ನ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಏನಾರ ಮಾಡ್ಕೊಡ್ತಾನೆ ಅಂತ. ಏನ್ ಕೊಟ್ರು ತಿಂತಾಳಂತೆ. ಗೈಸ್ ನಾವ್ ಹೇಳಿದ್ ಮತ್ತೆ ಉಳ್ಸ್ಕೊತೀವಿ. ನಾನೇನ್ ಪ್ರ್ಯಾಂಕ್ ಆಗಿಲ್ಲ. ನೋಡ್ದೆ ಆಗಿದ್ದು. ಭಯನಾ ಅವಕ್ಕೆ? ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಏನಾರು ಮಾಡ್ಕೊಂಡ್ ಬರ್ತಾನೆ ತಿನ್ನೋಣ ಅಂತ. ನಾಳೆ ಅವರ ನಾಳೆ ಮಾಡಿದ್ರೆ ನಾಳೆ ಐಸ್ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮಾಡ್ಬೋದು, ಆದ್ರೆ 5 ಗಂಟೆಗೆ ಎದ್ಬಿಟ್ಟು ಹೆಂಗೆ ಹೇಳು? ನೀನ್ 5 ಗಂಟೆಗೆ ಎದ್ದಿದ್ದೇನೆ ಮಾಡಿದ್ದು. ಇಲ್ಲ ಗೈಸ್, ನಾನ್ ಎಬ್ಬಿಸ್ಬೇಕು ನಿಮ್ಗೆ ಕಾಲ್ ಮಾಡಿ. ನಾನು ಅನ್ಕೊಂಡಿದ್ದೆ ಈ ತರ ಅವಳು ನಂಬಲ್ಲ ಆಮೇಲೆ ಎತ್ಕೊಂಡ್ ಬಂದ್ರೆ ಅಂತ, ಅದಕ್ಕೆ ಅಡಿಗೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ. ಫೈನಲಿ ಸಕ್ಸಸ್ಫುಲ್ ಪ್ರ್ಯಾಂಕ್. ಅದು ಯಾವಾಗೋ ಇಟ್ಕೊಂಡಿದ್ದು ಪ್ರ್ಯಾಂಕ್ ಮಾಡೋಣ ಅಂತ, ಆದ್ರೆ ಇವತ್ತು ಇವಳ ಮೇಲೆ ಆಗೈತೆ. ನಮ್ಮ ಮನೆ ರಿಯಾಕ್ಷನ್ ನೋಡಿದ್ರು, ನಮ್ಮ ಮನೇಲಿ ನಾವಮ್ಮ ಇವಾಗ ಮಾಡಲ್ಲ, ಸಾಯಂಕಾಲ ಹೊತ್ತು ಬೆಳಿಗ್ಗೆ ಮಾಡಿದ್ರೆ ಕೆರೆದಲ್ಲಿ ಹಾಕ್ತಾರೆ. ಅಪ್ಪ ಇವಳೇನ ಅನ್ನಲ್ಲ ಮನೇಲಿ, ಯಾಕಂದ್ರೆ ಎದ್ದಿರ್ತಾರಲ್ಲ ಬೆಳಿಗ್ಗೆ ಮಾಡ್ಬಾರ್ದು ಅಂತ. ಐಸ್ ಮಾಡ್ಕೊಂಡ್ ಬರ್ತಾ ಇದ್ದೆ ಅಡ್ಗೆ ಇವಳಲ್ಲಿ ಬೆಳಿಗ್ಗೆ. ಎದ್ದು ಮಾಡಕ್ ಮೈ ಬರ ಅಂತ ಹೇಳು. ಮಾಡಲ್ಲ ತುಂಬಾ ಲೇಸಿ ಗೈಸ್ ಇವನು. ಇವಾಗ ಹೇಳು, ನಾನು ಬಿಡಕ್ಕಂತ ಬರ್ತಾನೆ ಅಷ್ಟೇ. ಅದು ನಾನ್ ಕಾಲ್ ಮಾಡಿದ್ರೆ ಮಾತ್ರ. ಬಂದೇ ಇಲ್ಲ ನಾನು. ನಿಜ ಬಂದಿಲ್ಲ. ಮತ್ತೆ ಆದ್ರೂ ವಿಡಿಯೋಸ್ ಮಾಡಿದ್ರೆ ಅದಕ್ಕಿಂತ ಮುಂಚೆನೆ ಬಂದು ನಾನು ಡ್ರಾಪ್ ಮಾಡ್ತಾ ಇದ್ದೆ. ಯಾಕಂದ್ರೆ ಬಿಟ್ಟಿರಕ್ ಆಗಲ್ಲ ಗೈಸ್. ಅದು ಯಾವ್ದೇತಿಲ್ಲ ಏನು ಆಸೆ ಕೊಂಡಿದ್ದ. ಹೋಗು, ಆಯ್ತು, ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ ಬರ್ತೀನಿ. ಏನ್ ಬೇಡ ನೆಕ್ಸ್ಟ್ ಟೈಮ್. ಯಾಕೆ? ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ನನ್ಗೆ ಪ್ರ್ಯಾಂಕ್ ಮಾಡ್ತೀಯಾ? ಇರ್ಲಿ ನಮ್ಗೂ ಟೈಮ್ ಬರುತ್ತೆ. ಇಲ್ಲ ಗೈಸ್, ಅದೇನಂದ್ರೆ ಪ್ರ್ಯಾಂಕ್ ಅವಳೆ ಹಂಗ ಹೇಳಿದ್ರೆ ನಂಬಲ್ಲ. ಸುಮ್ನೆ ಎತ್ಕೊಂಡ್ ಬಾಕ್ಸ್ ತಿಂದಿಕೊಡ ಅಂತ ಗೊತ್ತಿಲ್ಲ, ಬೆಳಿಗ್ಗೆ ಮಾಡಲ್ಲ ಅಂತ ಅವಳಿಗೆ. ಏನು ನೆನ್ನೆ ಫುಲ್ಲು ಅದ್ರ ಬಗ್ಗೆನೇ ಹೇಳ್ತಾ ಇದ್ದ, ನಿನ್ಗೆ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬರ್ತೀನಿ, ನೀನು ಅದನ್ನ ನೋಡಿ ಖುಷಿ ಆಗ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ಗೈಸ್. ಅದಕ್ಕೆ ಗೈಸ್ ಏನಕ್ಕಂದ್ರೆ ಅವಳು ಆಮೇಲೆ ನಾನು ಬೆಳಿಗ್ಗೆ ಇಂದ ಏನೋ ಮಾಡ್ಕೊಂಡ್ ಬಂದಿದ್ದೀನಿ, ಅವ್ರು ನಂಬಲ್ಲ. ಯಾಕಂದ್ರೆ ನಾನು ಅಷ್ಟು ಬೆಳಿಗ್ಗೆ ಮಾಡೋದ್ ಕಷ್ಟ ಗೈಸ್, ಸ್ವಲ್ಪ ಅಂತಲ್ಲ ತುಂಬಾನೇ ಕಷ್ಟ. ಅಂತದ್ರಲ್ಲಿ ಅವಳು ಹಂಗಂತಾಳೆ ಅಂದ್ಬಿಟ್ಟು ಅದಕ್ಕೆ ಅಡಿಗೆ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅವಳು ನಂಬ್ತಾಳಲ್ಲ. ಮಾಡ್ಕೊಂಡ್ ಬರ್ತೀನಿ ಗೈಸ್ ಒಂದ್ಸರಿ. ಅವ್ಳಿಗೇನ್ ಇಷ್ಟ ನನ್ಗೇನ್ ಇಷ್ಟ ಮಾಡ್ಕೊಂಡ್ ತಿನ್ನಿಸ್ತೀನಿ. ಕುಕಿಂಗ್ ವಿತ್ ಮೈ ಗರ್ಲ್ ಫ್ರೆಂಡ್ ಅಂತ ಮಾಡ್ತೀನಿ ಆಗೋದು. ಕುಕಿಂಗ್ ಫಾರ್ ಮೈ ಗರ್ಲ್ ಫ್ರೆಂಡ್ ಅಂತ. ಏನ್ ಇಷ್ಟ ನಿನ್ಗೆ? ಎಲ್ಲಾನು ಇಷ್ಟ. ಏನ್ ಕೊಟ್ರು ತಿಂತೀನಿ. ಏನ್ ಕೊಟ್ರು ತಿಂತಾಳೆ. ಮತ್ತೆ ಏನೇನೋ ಕೊಡ್ಬೇಡ, ತಿನ್ನೋ ತರ ಕೊಡು. ಹಂಗೆ ಅವನಿಗೆ ಏನ್ ಮಾಡ್ತಾ ಇದ್ದೆ ನೆನ್ನೆ ಎಲ್ಲ? ಎಲ್ಲಿ ನೆನ್ನೆಲ್ಲ ನಿನ್ ನೆನ್ನೆಲ್ಲ ನಿನ್ ಜೊತೆ ಇದ್ದೆ. ಹಂಗೇನೋ. ನಮ್ಗೂ ಟೈಮ್ ಬರುತ್ತೆ, ನಾವು ಮಾಡ್ತೀವಿ. ಏನ್ ಮಾಡ್ತೀಯಾ? ಪ್ರ್ಯಾಂಕ್. ನೀನು ನೋಡೋಣ, ಇದೇ ಚಾಲೆಂಜ್. ಮಾಡಿಲ್ಲ ಅಂದ್ರೆ ಕೇಳು. ಆಯ್ತು ಮಾಡಿ. ಯಾವ ತರ? ಅದ್ ಹೇಳ್ಬಿಟ್ಟು ಮಾಡ್ತಾರ ಯಾರನ್ನ ಪ್ರ್ಯಾಂಕ್? ಮತ್ತೆ ಅದ್ ನಮ್ ಟೆಕ್ನಿಕ್ಸ್ ನಮ್ಗೆ ಗೊತ್ತು. ಏನ್ ಟೆಕ್ನಿಕ್ಸ್? ಏನೋ ಅಷ್ಟು ಈಸಿ ಫ್ರ್ಯಾಂಕ್ ಆಗಲ್ಲಮ್ಮ ನಾವು. ನೋಡೋಣ. ನಮ್ಮನೆ ನೀವ್ ಅನ್ಕೊಂಡ್ರಾ ಫ್ರ್ಯಾಂಕ್ ಆಗಕ್ಕೆ? ನಿನ್ನೆ ಒಂಥರ ಚೆನ್ನಾಗಿತ್ತು ಗೈಸ್. ನಿನ್ನೆ ಗೈಸ್ ಇವತ್ತು ಡ್ಯೂಟಿಗೆ ಹೋಗ್ಬೇಕು. ನೆನ್ನೆ ಗಾಡಿ ಅದೇ ಸರ್ವಿಸ್ ಕೊಟ್ಟಿದ್ದೆ, ನೀಟಾಗೆಲ್ಲ ಮಾಡಿಸ್ಕೊಂಡ್ ಬಂದಿದ್ದೀನಿ. ನೆನ್ನೆ ಸ್ವಲ್ಪ ಲೀವ್ ಹಾಕಿದ್ದೆ ಕೆಲಸ. ಗಾಡಿನ ರೆಡಿ ಮಾಡಿದ್ದೆ. ಡ್ಯೂಟಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಇವಳು ಬೇಕು, ವಿಡಿಯೋಸು ಬೇಕು ಗೈಸ್. ಎಷ್ಟು ಕಷ್ಟ ಪಡ್ತಾ ಇದ್ದೆ.
ಮೂರನ್ನು ಮೇಂಟೈನ್ ಮಾಡಬೇಕು ಅಂದ್ರೆ ಆಗಲ್ಲ. ಏನೋ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿದ್ದೆ ಇಲ್ದಿರಾ. ಅದರಲ್ಲಿ ನಮ್ಮ ಹುಡುಗಿ ಸ್ವಲ್ಪ ಎಡಿಟಿಂಗ್ ಕಲ್ತ್ರೆ ಅವಳು ಮಾಡ್ಕೊಡ್ಬೋದು. ಮಾಡ್ತಾಳೆ guys, ಏನಾದ್ರು ಸ್ಕಿಲ್ ಐತೆ ಅವಳ ಹತ್ರ? ಏನ್ ಸ್ಕಿಲ್ ಐತೆ? ಹ? ಏನ್ ಸ್ಕಿಲ್ ಐತೆ? ನಿಂಗೇನ್ ಸ್ಕಿಲ್ ಬೇಕು ಎಲ್ಲ ಐತೆ. ಎಲ್ಲ ಹ್ಮ್. ಸುಸ್ತಾಗ್ಬಿಟ್ಟಿದೆ ಗೈಸ್. ನಿನ್ನೆಂದ ಯಾಕೋ ಒಂಥರ ಹೊಟ್ಟೆ ನೋವು ನನ್ಗೆ. ಇರ್ಲಿ, ಏನೋ ಮಾಡ್ಕೊಂಬಂದ್ ಕೊಡ್ತಾರೆ ಅಂದ್ರೆ ಏನು ಕೊಡಲ್ಲ. ಮಾಡ್ಕೊಂಬಂದ್ ಎಲ್ಲ ಕಾರಲ್ಲೇ ಮಾಡ್ಕೊಂಡಿದೀನಿ. ಪ್ರ್ಯಾಂಕ್ ಆದ ಇಲ್ಲ? ಇಲ್ಲ ಆ? ನೋಡಿದೆ ವಿಡಿಯೋ. ನೋಡಕ್ ರಿಯಲ್ ಆಗಿದ್ದಂಗೆ ಐತೆ. ಎಷ್ಟ್ ಆಸೆಯಿಂದ ತೆಗ್ದೆ ಬಾಕ್ಸ್. ಗೈಸ್ ಬಾಕ್ಸ್ ತೆಗೆದು ನೋಡ್ಬೇಕು. ಓಹೋ, ಏನಾದ್ರು ತಿಂತೀನಿ, ತಿನ್ನಕ್ ಏನಾದ್ರೂ ತಿಂತಾಳಂತೆ. ಗೈಸ್ ನಂಗೆ ಮೈಸೂರಿಗೆ ಹೋಗ್ಬೇಕಂತ ಆಸೆ ಗೈಸ್, ಆದ್ರೆ ಇವಳು ಬರಲ್ಲ ಮೈಸೂರಿಗೆ. ಬರ್ತೀನಿ ಟೈಮ್ ಬಂದಾಗ. ಈ ಟೈಮ್ ಹೋಗಕ್ಕಾಗಲ್ಲ ಗೈಸ್, ಆಷಾಢ ಟೈಮು ಫುಲ್ಲು ರಶ್ ಇರುತ್ತೆ. ನಾರ್ಮಲ್ ಟೈಮೇ ಅಲ್ಲಿ ಹೋಗಕ್ಕಾಗಲ್ಲ, ಇನ್ನು ಈ ಟೈಮಲ್ಲಿ ಅಂತೂ ಫುಲ್ಲು. ಮಿನಿಮಮ್ ಅಂದ್ರೆ ಒಂದು 8 ಅವರ್ 6 ಅವರ್ 7 ಅವರ್ ಬೇಕು ದರ್ಶನ ಮಾಡ್ಬೇಕಂದ್ರೆ. ಏನು ಎಲ್ಲ ಚೆನ್ನಾಗೈತೆ ಡ್ರೆಸ್ಸು. ಚೆನ್ನಾಗಿರೋದಕ್ಕೆ ಹಾಕೋದು. ಚೆನ್ನಾಗಿಲ್ಲ ಅಂದ್ರೆ ಯಾರನ್ನ ಹಾಕೊಂತೀರ? ಕರೆಕ್ಟ್ ಅಲ್ಲ? ನಮ್ಗೇನ್ ಗೊತ್ತಾ ಮೇಡಮ್, ನಿಮ್ಗೆ ಏನ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರ. ಹೌದು. ಗೈಸ್ ನಮ್ಮ ಹುಡುಗಿ ನನಗೆ GT 650 ಕೊಡ್ತಾಳೆ ಗೈಸ್. ಆದ್ರೆ ಇವಾಗಲ್ಲ, ಯಾವಾಗೋ ಅಂತೆ. ಯಾವಾಗೋ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ. ಅವಳು ಹೇಳ್ತಾರದು ಇವಾಗಲ್ಲ ಇಸ್ಕೊಡ್ತೆ, ಅವಳೇ ಇಲ್ಲನಲ್ಲ ಇಸ್ಕೊಡ್ತಾಳೆ ಅಂತೆ, ಅದು ಯಾವಾಗೋ ಅಂತೆ. ಯಾವಾಗ ಟೈಮ್ ಬಂದಾಗ ಅದೇನ್ ಸುಮ್ನೆ ಬಂದ್ಬಿಡುತ್ತಾ, ಅದಕ್ಕೆ ಸೇವಿಂಗ್ಸ್ ಮಾಡ್ಬೇಕು. ತಗೊಂತೀನಿ ಸ್ವಲ್ಪ ಪ್ರಾಬ್ಲಮ್ಮು, ಅದು ಬಿಟ್ರೆ ತಗೋಣ ಒಳ್ಳೆ ಹಾಗೆ ಆಗುತ್ತಲ್ಲ, ಆಗ್ಬೇಕಾಗಿರೋದು. ಏನಂತೀರಾ? ಆಗುತ್ತೆ, ಇಷ್ಟು ಕಷ್ಟ ಬಿದ್ರೆ ಎಲ್ಲ ಆಗುತ್ತೆ. ಇವಳನ್ನ ಬಿಟ್ಟು ಇಲ್ಲಿ ಲಾಗು ಜಾಸ್ತಿ ಇರಲ್ಲ ಆಚೆ ಬಂದಾಗ. ನಾಳೆ ಗೈಸ್, ನಾಳೆ ನಮ್ಮ ಲವ್ ಸ್ಟೋರಿ ಹೇಳ್ತೀವಿ ಗೈಸ್, ನಾಳೆ ಸ್ಟಾರ್ಟ್ ಆಯ್ತು ಅಂತ. ನಾಳೆ ಆಗಲ್ಲ ಗೈಸ್, ಮತ್ತೆ 2 ದಿನ ಗ್ಯಾಪ್ ಇರುತ್ತೆ. ನಮ್ದು ಸ್ಟೋರೇಜ್ ಪ್ರಾಬ್ಲಮ್ಮು, ಅದಕ್ಕೆ ನಾಳೆ ಏನೂ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂತೀಯ? ಬರೋದು ಆದಷ್ಟು ಬೇಗ ನಮ್ಮ ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು ಏನು ಅಂತ ನೋಡೋಣ. ಥರ ಚೆನ್ನಾಗೈತೆ ಗೈಸ್ ಲವ್ ಸ್ಟೋರಿ, ಹೇಳೋಣ ಲವ್ ಸ್ಟೋರಿ ಹೆಂಗೆ ಏನು ಅಂತ. ನಮಗೂ ಲವ್ ಮಾಡೋಣ, ಲವ್ ಮಾಡಬಾರ್ದು ಅನ್ನೋ ಟೈಮಲ್ಲಿ ಲವ್ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಲವ್ವೇ ಬೇಡ ಅಂತ ರೇಂಜಲ್ಲಿ ಇದ್ದೆ ನಾನು ಗೈಸ್. ನಾನು ಅವಾಗೂ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದ್ದೆ, ಆದರೆ ನಾನು ಹೇಳ್ತೀನಿ ಗೈಸ್, ನಾಳೆ ಸ್ಟೋರಿಯಲ್ಲಿ ಹೇಳ್ತೀನಿ ನೋಡಿ. ಕ್ರೇಜ್ಗೆ ಇವಾಗ ಬಿಟ್ಬಿಟ್ಟು ಹೋಗ್ತೀನಿ. ಸಿಗೋಣ. ನಮ್ಮ ತಂಗಿ ಬರ್ಡೇ ಬನ್ರಿ. ಓಹೋ, ಬರಲ್ಲ ಗೈಸ್, ಬರ್ತೀನಿ ಅಂತಾಳೆ ಅವಳು. ನಮ್ಮ ತಂಗಿ ಬರ್ಡೇ ಬರಲ್ಲ, ಬರ್ತೀಯಾ? ಹುಡುಗಿನ ಬಿಟ್ಬಿಟ್ಟು ಹೋಗೋಣ. ಸರಿ, ಬಾಯ್, ಸಿಗೋಣ ಮತ್ತೆ 3 ದಿನ ಬಿಟ್ಟು. ಗೈಸ್ ಇವಾಗ ಜಸ್ಟ್ ನಮ್ಮ ಹುಡುಗಿನ ಬಿಟ್ಬಿಟ್ಟು ಬಂದೆ ಗೈಸ್. ಫ್ರ್ಯಾಂಕ್ ಸಕ್ಸಸ್ಫುಲಿ ಮಾಡಿದೆ ಗೈಸ್. ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವಳಿಗೂ ಸ್ವಲ್ಪ ಬಿಡಬೇಕಲ್ಲ ಅವಳ ಕೆಲಸ ಏನು ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಜಾಸ್ತಿ ಪ್ರೆಜರ್ ಹಾಕಲ್ಲ, ಬಂದು ವೀಡಿಯೋ ಮಾಡು ಅಂತ. ಯಾಕಂದರೆ ಅವಳು ಪಾಪ ಏನೋ ಕೆಲಸ ಮಾಡ್ತಾವಳೆ, ಅವಳಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನನಗೆ ಅದೇ 1 ಅವರ್ 2 ಅವರ್ ಈ ಥರ ಬಿಡಾಕೋದಾಗ ಆ ಟೈಮಲ್ಲಿ ಗ್ಯಾಪ್ ಸಿಗುತ್ತಲ್ಲ, ಆ ಟೈಮಲ್ಲಿ ಈ ಥರ ವೀಡಿಯೋಸ್ ಮಾಡ್ತೀನಿ. ಯಾಕಂದರೆ ಅವಳಿಗೂ ಸ್ವಲ್ಪ ಇಡಬೇಕಲ್ಲ ಗೈಸ್. ಪಾಪ ಅವಳು ಏನೋ ಮಾಡ್ಬೇಕು ಅಂದ್ಕೊಂಡವಳೆ, ಅವಳಿಗೆ ಆಸೆ ಆಗಿದ್ದು ಮಾಡಬೇಕು, ನನಗೆ ಆಸೆ ಅಂದ್ಬಿಟ್ಟು ನಾನು ಅವಳನ್ನ ಪ್ರೆಸರ್ ಹಾಕ್ಬಾರ್ದು ಮಾಡು ಅಂತ. ಅವಳು ಆ ಥರ ಏನು ಅಂದ್ಕೊಳ್ಳಲ್ಲ. ಪರ್ ಟೈಮ್ ಸಿಕ್ಕಾಗ ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡ್ತಾಳೆ.
ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರ್ಯಾಂಕು ನಾರ್ಮಲ್ ಚಿಕ್ಕದು ಅನ್ಕೊಳ್ಳಿ, ಇನ್ನೂ ಬರ್ತಾ ಇರೋದು ವೀಡಿಯೋಸು. ಯಾಕಂದರೆ ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ದೀನಿ, ನನ್ನ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಏನೂ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಗೈಸ್. ಯಾಕಂದರೆ ಕೆಲಸನೂ ಬೇಕು, ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅಲ್ಲ. ನಾನು ವರ್ಕೌಟ್ ಹೋಗೋದೇ ಬಿಟ್ಬಿಟ್ಟಿದ್ದೀನಿ, 1-2 ವಾರ ಆಯಿತು. ಯಾಕಂದರೆ ಸ್ವಲ್ಪ ಗೈಸ್ ಎಡಿಟಿಂಗ್ ಅದು ಕರೆಕ್ಟಾಗಿ ನಿದ್ದೆ ಇರಲ್ಲ, ಏನೂ ಇರಲ್ಲ, ಟಯರ್ಡ್ ಆಗ್ಬಿಟ್ಟಿರ್ತೀನಿ ಮಲ್ಕೊಳ್ಳೋಕ್ಕೆ. ಆದರೂ ಏನೋ ಒಂದು ಎಡಿಟ್ ಮಾಡ್ಬಿಟ್ಟು ಏನೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. 1 ನಿಮಿಷ ವೀಡಿಯೋ ಗೈಸ್, ಏನಕ್ಕಂದರೆ ಅವಳು ಜಾಸ್ತಿ ಮಾತಾಡಲ್ಲ, ಅವಳು ಆಗಲ್ಲಿ 10 ನಿಮಿಷ ಹಂಗೆ ಬರುತ್ತೆ ವೀಡಿಯೋ. ಅಕಸ್ಮಾತ್ ಎಲ್ಲ ಔಟಿಂಗ್ ಹೋದಾಗ ವೀಡಿಯೋ ಚೆನ್ನಾಗಿ ಬರುತ್ತೆ. ಔಟಿಂಗ್ ಹೋದಾಗ ಟ್ರೈ ಕೊಡೋಣ, ಬೆಸ್ಟ್ ಮಾಡೋಣ ಎಲ್ಲ. ಔಟಿಂಗ್ ಹೋದಾಗ ಯಾವಾಗಾರು ಹೋಗ್ತೀವಿ ಗೈಸ್, ನಮಗೂ ಸ್ವಲ್ಪ ಕೆಲಸ ಫ್ರೀ ಮಾಡ್ಕೊಂಡು ಹೋಗೋಣ. ಒಳ್ಳೆ ದಿನ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತೀವಿ ಗೈಸ್, ಕ್ರೇಜಿ ಮಾಡೋ, ನಮಗೂ ಆಸೆ ಮಾಡ್ಬೇಕು ಅಂದ್ಬಿಟ್ಟು ಮಾಡೋಣ ಗೈಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ಲಾಗಲ್ಲಿ. ಈ ವಿಡಿಯೋ ಚಿಕ್ಕದಾದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವಿಡಿಯೋ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಈ ಥರ ಸಪೋರ್ಟ್ ಮಾಡ್ಕೊಂಡಿರಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.